ಇಂಪ್ರೂವ್ಮೆಂಟ್ ಏನಿರಲಿಲ್ಲ, ಸ್ವಲ್ಪ ಜವಳ ಜಾಗ. ಮೊದಲನೇ ವರ್ಷ ಚೆನ್ನಾಗಿ ಬಂತು, ಆಮೇಲಿಂದ ಗಿಡ ಬೆಳವಣಿಗೆನೆಲ್ಲ ಕೆಂಪಾಗಿ ಒಂಥರ ಕುಂಠಿತ ಆಗಿ ಗಿಡ ಇವತ್ತು ನಾಳೆ ಸಾಯ್ತವೆ ಅನ್ನೋ ಆ ಪರಿಸ್ಥಿತಿಲಿ ಇದ್ದು. ಬಂದು ನೋಡಿದವರೆಲ್ಲ ಬೇಡ ತೋಟ. ಇವಾಗ ನೋಡಿ ಇಲ್ಲಿಗೆ ಹಿಡಿಮುಂಡಿ ರೋಗ ಬಂದಿತ್ತು. ಇದಕ್ಕೆ ಇದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಬಂದಿತ್ತು. ಹೆಚ್ಚು ಕಡಿಮೆ ಗಿಡ ಅಲ್ಲಿ ಕಟ್ಟಾಗ ಚಾನ್ಸ್ ಇತ್ತು, ಅದು ಗಿಡ ಹೋಗುತ್ತೆ ಅಂತ ಹೇಳಿ ನಾವು ಪಕ್ಕದಲ್ಲಿ ಬೇರೆ ಒಂದು ಗಿಡ ನೆಟ್ವಿ. ಇದನ್ನ ನೆಟ್ವಿ ಪಕ್ಕದಲ್ಲಿ. ಹೌದು, ಇದನ್ನ ನೆಟ್ರ ಮೇಲೆ ಹೆಂಗೂ ಸತ್ತೋಗುತ್ತಲ್ಲ ಅಂತ ಅದನ್ನ ಕೇಳಲಿಲ್ಲ. ಇದಕ್ಕೆ ನಾವು ಈಗ ನೋಡೋಣ ಅಂತ ಹೇಳ್ಬಿಟ್ಟು ಅದು ನಿಮ್ಮ ಮೆಡಿಸಿನ್ ಬಳಸಿದ್ರ ಮೇಲೆ ಇದು ರೆಡಿ ಆಯ್ತು. ಗಿಡ ಹಿಂಗಾಗಿದೆ. ಈಗ ಎರಡು ಗಿಡನೂ ಬರ್ತಾ ಇದಾವೆ. ಒಂದೇ ಇದರಲ್ಲಿ ಎರಡು ಗಿಡನೂ ಬರ್ತಾ ಇದಾವೆ ಸರ್. ನೋಡಿ, ನಮಗೆ ಆ ಕಂಪನಿ ಈ ಕಂಪನಿ ಸುಮಾರು ಜನ ಹೇಳಿದ್ರು. ನಮ್ಮ ತೋಟ ಫಸ್ಟ್ ಅದೇ ಇಡಿಮುಂಡಿ ರೋಗ ಬಂದು ಅದೇ ಥರನೇ ಆಗಿತ್ತು. ಇನ್ನೇನು ತೋಟನ ನಿಲ್ಸೇ ಬಿಡಬೇಕು, ತೋಟ ತೆಗಿಬೇಕು ಅನ್ನೋ ಲೆವೆಲಿಗೆ ಬಂದಿತ್ತು. ಅವಾಗ ಸುಮಾರು ಜನ ಅದನ್ನ ಹಾಕಿ ಇದನ್ನ ಹಾಕಿ ಅಂತಾರೆ. ಆದರೆ ಇದನ್ನ ನಾವು ಹೇಳಿದ್ರು ಅಂತ ಹಾಕಿರೋದಲ್ಲ, ನಾವು ಸ್ಯಾಂಪಲ್ ನೋಡ್ಬೇಕಲ್ವಾ. ಒಂದ್ಸರಿ ಹಾಕಿ ಅದನ್ನ ಬಳಸಿದ್ರ ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಆಮೇಲೆ 3 ವರ್ಷದಿಂದ ನಾವು ಬಳಸ್ತಾ ಇದ್ವಿ. ಬಳಸಿದ ಮೇಲೆ ಈ ಲೆವೆಲಿಗೆ ಬಂದಿದೆ. ಅದನ್ನ ಹೇಳೋದು, ಈಗ ಯಾರೇ ಬೇಕಿದ್ರು ಬಂದು ನಮ್ಮ ತೋಟ ನೋಡ್ಬೋದು. ನಮ್ಮ ಈ ಪ್ಲಾಟನ್ನು ನೋಡಿ ಹೆಂಗಿದೆ, ತೋಟ ಸರಿ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಯಾವುದನ್ನಾಯ್ತು, ಈಗ ಕೆಲವರು ಅದಾಗತ್ತೆ ನಮಗಾಗಿಲ್ಲ ಅಂತಾರೆ, ಅದೇನೋ ಗೊತ್ತಿಲ್ಲ. ನಮಗೆ ಚೆನ್ನಾಗಾಗಿದೆ. ನಮಗೆ ಚೆನ್ನಾಗಿದೆ. ಬಂದು ಬಳಸಿ ನೋಡಿ, ಸ್ಯಾಂಪಲ್ ನೋಡಿ, ಬೇಕಿದ್ರೆ ನಮ್ಮ ತೋಟನೂ ಬಂದು ನೋಡ್ಕೊಂಡು ಹೋಗಿ. ಕೋಡೂರು ಗ್ರಾಮ ಪಂಚಾಯತಿ, ಎಳಗಲ್ ಗ್ರಾಮ, ಶಾಕೋಳ್ಳಿ ಅಂತ. ಈಗ ನೀವು ಐಕೃತಿ ಸಾಯಿಲ್ನ ಬಳಸ್ತಾ ಎಷ್ಟು ಟೈಮ್ ಆಯಿತು ಸರ್? ಇದು ನಾವು ಬಳಸ್ತಾ 3 ವರ್ಷ ಆಯಿತು. 3 ವರ್ಷ ಆಯಿತು. ನೋಡಿ, ಆ ಗಿಡ ಸತ್ತೋಗಾಗಿತ್ತು. ಆ ಗಿಡ ನೋಡಿ, ಇದು ಯಾವುದು? ಇದು ಸಾಯ್ತಾ ಇತ್ತು, ಸತ್ತೋಗಾಗಿತ್ತು ಇದು. ಇವಾಗ ನೋಡಿ ಆ ಸುಳಿ ಹೆಂಗೆ ಬಂದಿದೆ ನೋಡಿ, ಅದು ಮೇಲ್ಗಡೆ ಹಿಡಿಮುಂಡಿ ರೋಗ ಬಂದಿದ್ದು ನೋಡಿ. ಇದರಿಂದ ಈ ಕಡೆ ಬಳಸೋಕೆ ಸ್ಟಾರ್ಟ್ ಮಾಡಿದ್ರ ಮೇಲೆ ಇದರಿಂದ ಈ ಕಡೆ ಗಿಡದ ಬೆಳವಣಿಗೆನೇ ಬೇರೆ ಆಗಿದೆ ನೋಡಿ. ಕೆಳಗಡೆ ಬೆಳವಣಿಗೆ ಹೆಂಗಿದೆ, ಮೇಲ್ಗಡೆ ಹೆಂಗಿದೆ ನೋಡಿ. ಆಯಿಲ್ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಹಿಡಿಮುಂಡಿ ರೋಗ, ಇಲ್ಲಿಂದ ಇಲ್ಲಿ ನೋಡಿ. ಇಲ್ಲಿ ಸುಮಾರಷ್ಟು ಗಿಡಕ್ಕೆ ಅದೇ ಥರನೇ ಇದೆ.